ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರದಲ್ಲಿ ಕೋಳಿ ಸಾಗಾಣಿಕೆ ರೈತರ ಹಿತರಕ್ಷಣೆಗಾಗಿ ಬಾಗೇಪಲ್ಲಿ ರಾಮಕೃಷ್ಣಪ್ಪ ಜಿಎಂ ಅವರು ಮಹತ್ವದ ದನಿ ಎತ್ತಿದ್ದು ರಾಜ್ಯ ಸರ್ಕಾರದ ಮುಂದೆ ಹಲವು ಪ್ರಮುಖ ಬೇಡಿಕೆಗಳನ್ನ ಮಂಡಿಸಿದ್ದಾರೆ. ರಾಜ್ಯದ ಕೋಳಿ ಸಾಕಾಣಿಕೆ ವಲಯವನ್ನ ಕೃಷಿ ಚಟುವಟಿಕೆ ಎಂದು ಪರಿಗಣಿಸಿ ವಾಣಿಜ್ಯೀಕರಣದಿಂದ ಮುಕ್ತಿ ನೀಡಬೇಕು. ಕಂಪನಿಗಳ ಶೋಷಣೆ ತಡೆಯಲು ಒಪ್ಪಂದಗಳನ್ನ ಕನ್ನಡದಲ್ಲೇ ರೂಪಿಸಬೇಕು ಮತ್ತು ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭಾಂಶ ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಬೇಡಿಕೆಗಳ ಈಡೇರಿಕೆಗೆ ಹಾಗೂ ಕೋಳಿ ಸಾಗಾಣಿಕೆ ವೆಚ್ಚದ ಜಾರಿಗೆ ಒತ್ತಾಯಿಸಿ ಬರುವ ಜುಲೈ 13, 2026ರಂದು ಬೆಂಗಳೂರಿನ ಮುಖ್ಯಮಂತ್ರಿಗಳ ನಿವಾಸದ ಬಳಿ ಸುಮಾರು 2,000ಕ್ಕೂ ಹೆಚ್ಚು ರೈತರು ಬೃಹತ್ ಪ್ರತಿಭಟನೆ ನಡೆಸಲಿದ್ದು, ಪಾರಗೋಡು ವಿಶ್ವನಾಥ್ ಅವರು ರಾಜ್ಯದ ಎಲ್ಲಾ ರೈತರು ಈ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕರೆ ನೀಡಿದ್ದಾರೆ. ಸಾಗಾಣಿಕೆ ಸಹಕಾರ ಸಂಘದಿಂದ ಬಾಗೇಪಲ್ಲಿ ಸಮಿತಿಯವರು ಸೇರಿ ಇದೇ ತಿಂಗಳು 13ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಕೋಳಿ ಸಾಗಾಣಿಕೆದಾರರು ಬೇಡಿಕೆ 10 ರೂಪಾಯಿ ಮಧ್ಯಂತರ ಆದೇಶ ಅಂತ ಸರ್ಕಾರ ಮಾಡಿತ್ತು. ಮೇ 25ನೇ ತಾರೀಕು ಆದೇಶ. ಆ ಆದೇಶವನ್ನು ಇದುವರೆಗೂ ಹೋದ ಸರ್ಕಾರದಲ್ಲಿ ಆದೇಶ ಆಗಿತ್ತು. ಈ ಸರ್ಕಾರದವರು ಆದೇಶ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ನಾವು ಒಂದು ವಾರದ ಹಿಂದೆ ಕೋಳಿ ಫೆಡರೇಷನ್ ಅವರು ಅಧ್ಯಕ್ಷರು ಆದಂತಹ ವಿಜಯ್ ಕುಮಾರ್ ಮತ್ತು ಕಾಂತರಾಜು ಉಪಾಧ್ಯಕ್ಷರು, ಅದೇ ರೀತಿಯಾಗಿ ಎಲ್ಲ ಪೋಲ್ಟ್ರಿ ಫೆಡರೇಷನ್ ಅವರು ಎಲ್ಲರೂ ಸೇರಿಕೊಂಡು ಕುಟುಂಬ ಮಹಾಮಂಡಳಿಯಲ್ಲಿ ಸಭೆ ಸೇರಿ ನಾವು ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಸೇರಿಸಿ ಅವರು ನೀವು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದನೇ ನಾವು 10 ರೂಪಾಯಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಸುಮಾರು 2,000 ಜನ ಸೇರಬೇಕು ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಪ್ರಕಾರ ಅವರು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿದರು. ಅದು 13ನೇ ತಾರೀಕು ಈ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಅವ್ರ ಮನೆ ಹತ್ರ ಎಲ್ಲರೂ ಬರಬೇಕಂತೇಳಿ ಆದೇಶ ಮಾಡಿದ್ದಾರೆ ಅವರು ನಮಗೆ. ಆ ಆದೇಶದ ಪ್ರಕಾರ ನಮ್ಮ ಬಾಗೇಪಲ್ಲಿ ತಾಲೂಕಿನ ಎಲ್ಲ ಕೋಳಿ ಸಾಗಾಣಿಕೆ ರೈತರು ಎಲ್ಲರೂ ಕೂಡ ಸೇರಿದ್ದೀವಿ. ಈ ವಿಷಯಗಳೆಲ್ಲೂ ಕೂಡ ಚರ್ಚೆ ಮಾಡಿ 13ನೇ ತಾರೀಕು ನಾವೆಲ್ಲ ಸೇರಿ ಒಂದು ಬಸ್ ಮಾತನಾಡ್ಕೊಂಡು ಹೋಗ್ಬೇಕಂತ ಕೂಡ ತೀರ್ಮಾನ ಮಾಡಿದ್ದೀವಿ. ನಮ್ಮ ಬೇಡಿಕೆ ಮೊದಲನೇದಾಗಿ ಮಧ್ಯಂತರ ಆದೇಶ ಏನು 10 ರೂಪಾಯಿ ಆದೇಶ ಮಾಡಿದೆ, ಆ ಆದೇಶವನ್ನು ಜಾರಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೋಳಿ ಸಾಗಾಣಿಕೆಯನ್ನು ಕೃಷಿ ಅಂತ ಪರಿಗಣಿಸಿ ನಮಗೆ ವಿದ್ಯುತ್ ಶಕ್ತಿಯನ್ನು ಕೂಡ ವಿದ್ಯುತ್ ದರ ಏನಿದೆ ಅದನ್ನು ಮಾಫಿ ಮಾಡಬೇಕಂತ ಒಂದು ಬೇಡಿಕೆ. ಅದೇ ರೀತಿಯಾಗಿ ಏನು ನಾವು ಕೋಳಿ ಸಾಗಾಣಿಕೆದಾಗ ಶೆಡ್ಡುಗಳಿಗೆ ಸರ್ಕಾರದ ಸಹಕಾರ ಸಂಘಗಳಿಂದ ಮತ್ತು ಕೇಂದ್ರದ ಏನು ಬ್ಯಾಂಕ್ಗಳಿದೆ ಅದರ ಪರವಾಗಿ ರೈತರ ಪರವಾಗಿ ಸಾಲ 5 ಲಕ್ಷ ರೂಪಾಯಿ ಬರೀ 30 ಪೈಸೆ ಏನು ಇದೆ ಅದರಲ್ಲಿ ಆ ರೇಟ್ ಪ್ರಕಾರ ರೈತರಿಗೆ ಕೊಡಿಸಬೇಕಂತ ಒಂದು ಡಿಮ್ಯಾಂಡು. ಅದೇ ರೀತಿಯಾಗಿ ಮೊದಲು ಎಲ್ಲ ಈ ಬ್ಯಾಂಕ್ಗಳಿಂದ ಕೂಡ ಕೋಳಿ ಸಾಗಾಣಿಕೆಗೆ ಸಬ್ಸಿಡಿ ಏನು ಸಹಾಯಧನ ಬರ್ತಾಯಿತ್ತು ಅದು ನಿಂತು ಹೋಗ್ಬಿಟ್ಟಿದೆ. ಅದನ್ನು ಕೂಡ ಮುಂದುವರಿಸ್ಕೊಂಡು ಬರಬೇಕು. 1 ಲಕ್ಷ ರೂಪಾಯಿಗೆ ಏನು ಸಹಕಾರದ ಇದರಿಂದ 5 ಲಕ್ಷ ರೂಪಾಯಿಗೆ 2.5 ಲಕ್ಷ ರೂಪಾಯಿ ಎಲ್ಲ